ಎಲ್ರಿಗೂ ನಮಸ್ಕಾರ. ಮಾರುತ ಸಿನಿಮಾಕ್ಕೆ ನಮ್ಮ ರಮೇಶ್ ಅವ್ರಿಗೆ ತುಂಬ ವರ್ಷಗಳ ನಂತರ ಕ್ಯಾಪ್ ಆಗಿತ್ತು. ಸಿನಿಮಾ ಮಾಡೋದು ಸರ್ ಅಂದರು, ಮಾಡಿ ಸರ್ ಅಂತೆ. ಕತೆ ಮಾಡ್ತಾ ನಿರ್ದೇಶಕರು ಎಸ್ ನಾರಾಯಣ್ ಅಂತೆ. ಎಸ್ ನಾರಾಯಣ್ ಅಂದಾಗ ನನಗೆ ಎರಡನೇ ದಾಟೆ ಬರಲ್ಲ, ಅದಕ್ಕೆ ರೈಟ್ ಅಂತ ಹೇಳಿದೆ. ಯಾಕೆಂದರೆ ಎಸ್ ನಾರಾಯಣ್ ಅಂತ ಮೈಂಡ್ ಬಂದ ತಕ್ಷಣ ನಮಗೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರ ಶಿಸ್ತು, ಕತೆ, ಕಂಟೆಂಟು ಏನು ಕೊಡಬೇಕು, ಇದರಿಂದ ಏನು ಕೊಡಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಮಾತಾಡಲಿಲ್ಲ. ಓಕೆ ಸರ್ ಅದು ಡೈರೆಕ್ಟ್ರು ಬಂದರು, ಕತೆ ಆಯಿತು, ಅದ್ರ ಕೊಡೋದಾಯಿತು, ಎಲ್ಲ ಮುಗಿದಿನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ಲವ್ ಮಾಡಲಿಕ್ಕೆ ಶ್ರೇಯಸ್ಸಿದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಇನ್ನೊಬ್ರು ಬೇಕಲ್ಲ ಸರ್, ಯಾರು ಮಾಡುತ್ತಲ್ಲ ಸರ್ ಮೊದಲನೇದಾಗಿ ವಿಜಿ ಮಾಡೋದು ಚೆನ್ನಾಗಿರುತ್ತೆ ಸರ್. ವಿಜಿ ಮಾಮ ಬಳಿ ಮಾತಾಡ್ತೀನಿ ನಾನು, ನಮ್ಮದು ಅವ್ರದ್ದು ತುಂಬ ರಿಲೇಸ್ ಇರ್ತದೆ. ನಮ್ಮ ಮಾಮ ಮಾತಾಡ್ತೀವಿ ಮಾಡಿದ್ದೆ. ಇವರು ನಮ್ಗೆ ಅವಾಗ ಕಾಟ ಕೊಡ್ತಾರೆ, ನಾವು ಅವ್ರಿಗೆ ಕಸ್ಕೊಂಡು ಕಾಟ ಹೊಂದಿರ್ತೀವಿ. ಅವಾಗ ನಾವು ಆಲ್ರೆಡಿ 2-3 ಸಿನಿಮಾ ಮಾಡ್ತೀವಿ. ಆ ರಿಲೇಷನ್ ಚೆನ್ನಾಗಿದೆ. ಕೇಳಿದಾಗ ಸರಿ ಮಾಡೋಣ, ಮಾಡಿಕೊಡ್ತೀನಿ ಅಂದರು. ಒಂದು ಗಾಡಿಗೆ ಯಾವುದೇ ವೆಹಿಕಲ್ ತೊಗೊಂಡ್ರೆ ಒಂದು ವೆಹಿಕಲ್ ಏನು ಮುಖ್ಯ ಅಂದರೆ ಚಾರ್ಜಿ. ಆ ಥರ ಚಾರ್ಜಿ ನಮ್ಮ ಸಿನಿಮಾದವರು. ಅಷ್ಟು ಸ್ಟ್ರಾಂಗು, ಅಷ್ಟು ಗಟ್ಟಿ, ಅಷ್ಟು ಒಳ್ಳೆಯ ಪಾತ್ರ. ನಿಜವಾಗ್ಲೂ ಖುಷಿಯಾಯಿತು ನನಗೆ. ಲಾಸ್ಟ್ ಟೈಮಲ್ಲಿ ಒಂದು ಒಳ್ಳೆ ವಿಲನ್ ಆದರೂ ನಮ್ಮ ಬಿದ್ದಪ್ಪರು ಹೇಳಿ, ಪಾಪ ಅವ್ರು ಯಾವುದೋ ಶೂಟಿಂಗ್ ಇತ್ತು, ಹೇಳಿಲ್ಲ ಸರ್ ಇದ್ದಾರೆ ಹಿಂಗೆ ಇದೆ ಅಂದರೆ ಪಾಪ ಶೂಟಿಂಗ್ನ ಕ್ಯಾನ್ಸಲ್ ಮಾಡೋದು ಮ್ಯಾನೇಜರು ನಾವು ಮಾಡಿಕೊಡ್ರು. ನಿಜವಾಗ ನಿಮ್ಗೆ ತುಂಬ ಥ್ಯಾಂಕ್ಸು. ನಮ್ಮ ಶರತ್ ಸರ್ ಮಾತಾಡೋಂಗಿಲ್ಲ. ನಮ್ಮ ಪಾತ್ರದಲ್ಲಿ ಅವರೊಂದು ಸೀನ್ ಇದೆ, ತಂದೆ ಮಗಂದು. ನಿಜವಾಗ ನನ್ನ ಜೀವನದಲ್ಲಿ ಇದೆ, ಇವತ್ತು ಇದೆ, ಕೊರತಲ್ಲಿರ್ತೀನಿ. ಯಾಕೆಂದರೆ ನಾನು ಇಷ್ಟೆಲ್ಲ ಮಾಡಿರ್ತೀನಿ, ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿನಪ್ಪ. ನಾನೇನು ಇಲ್ಲದೆ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಎಲ್ಲ ಏನು ಬೇಕು ನೀವು ಮಾಡಿದ್ದೀನಿ. ಕೂತ್ಕೊಂಡಿದ್ರು ಹೋಗಿ ಊಟ ಮಾಡೋದು, ಪಾರ್ಟಿಸಿಪೇಟ್. ನೆಕ್ಸ್ಟ್ ಚಿಂತೆ ಅವ್ರನ್ನ ಧೈರ್ಯ ಕೇಳ್ತಾರೆ, ಹೌದು ಕೊಣ ನೀನೆಲ್ಲ ಕೇಳ್ತಿಲ್ಲ, ನಾನಿಲ್ಲ ಅಂದರೆ ಏನು ನಿಮ್ಮ ಪರಿಸ್ಥಿತಿ, ನಿಮ್ಮ ಅಮ್ಮಂದೇನೇನು ತೆಗೀನಿ ಅಂತಾರೆ. ಅದು ನನಗೆ ಅನಿಸ್ಬೇಕು ಭಯ. ಏನು ನೀವು ಅಷ್ಟೇ ಅದಕ್ಕೆ ಕೇಳಿ ಜವಾಬ್ದಾರಿ ತೊಗೊಳ್ಪ, ಜವಾಬ್ದಾರಿ ತೊಗೊ. ಅವ್ನಿಗೇನು ಹ್ಯಾಬಿಟ್ ಇಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ, ಬ್ಯಾಡ್ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ತುಂಬ ಎಷ್ಟೊಂದು ಒಳ್ಳೆ ನಾವಣ ನಾನು ಅದು ಅನ್ನಿಸ್ತು ಹೇಳ್ತೇನೆ. ನಮ್ದು ವಿಚಿತ್ರ ಚೆನ್ನಾಗಿರ್ತದೆ. ಅದರಿಂದ ನಿಜವಾಗ್ಲೂ ಒಳ್ಳೆ ಮಗ. ಆಮೇಲೆ ನಾನು ಹೇಳಿದೆ ಮದುವೆ ನಮ್ಮ ಮಿಸ್ಸಸ್ ಕಾಟ ಮದುವೆ ಮಾಡೋದು. ನಾನು ಹೇಳಿ ಯಾರು ಲವ್ ಮಾಡಿದ್ರಲ್ಲಪ್ಪ ಮಾಡಿಬಿಡ್ತಾನೆ, ತೊಂದರೆನೇ ಇಲ್ಲ ಅಂದೆ. ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ. ಒಂದು ಹುಡುಗಿ ಹುಡ್ಕೋದೇ ಕಷ್ಟ. ಆದರೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ ಯಾವುದು ಕೊಡಿಸಿಲ್ಲ ಇರಲಿ, ಮೈ ಡೈರೆಕ್ಟ್ರಿಗೆ ಪಾಪ ಅವ್ರು ಆಗಿಲ್ಲ. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತುಂಬ ಜನ ಆರ್ಟಿಸ್ಟ್ ಸಾಥ್ ಕೊಟ್ಟರು. ನಮ್ಮ ಇನ್ಕ್ಲೂಡ್ ರವಿ ಸರ್ ಅಂತ ಹೇಳಿದ ತಕ್ಷಣ 1 ದಿನ 4 ದಿನ ಮಾಡೋ ಮಾತ್ರ ಸರ್, ಒಂದೇ ದಿನ ಪಾತ್ರ ಸಾಕ್ತಂತೆ. ಆ್ಯಕ್ಚುಲಿ ಅವ್ರು ಜಸ್ಟ್ ಫೋನ್ ಮಾಡಿದ್ರು, ಅವ್ರು ಯೂಟ್ಯೂಬ್ ಹೋಗಿ ಬರ್ತೀನಿ ಕಾಣೋದ್ರು. ಎಷ್ಟೊತ್ತಾಗುತ್ತೆ ಸರ್ ಮುಖಾಲು, ಬೇಡ ನಾಳೆ ನಾನೇ ಬರ್ತೀನಿ ಬಿಡಿ, ಸಿಗ್ತೀನಿ ಮಾತಾಡ್ತೀನಿ ಬಿಟ್ಟು ಇಟ್ಬಿಟ್ಟೆ. ಯಾರು ಅವರು ಬರೋ ರೆಡಿ ಇದ್ರು. ಇವತ್ತು ಸಾಧು ಮತ್ತು ರಂಗಣ್ಣವ್ರಿಗೂ ಇಬ್ಬರು ಮಿಸ್ಸು. ರಂಗಣ್ಣವ್ರಿಗೂ ಸರ್ ಮನೇನು ಫಂಕ್ಷನ್ನು ಸಾಧು ಔಟ್ ಆಫ್ ಯಾವುದು ಇದ್ಕೋದ್ರು. ಅವ್ರು ಇನ್ನೊಂದ್ಸತಿ ಬರ್ತಾರೆ. ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ರ ನನ್ನ ಸಿನಿಮಾಗೆ. ಇವತ್ತು ನನಗೆ ಗೊತ್ತಿದ್ದೇನೆ, ನನ್ನ ಒಬ್ಬ ಹೀರೋ ಮಂಜಾಣ ನೀನೇನು ಮಾಡೋಕ್ಕೋದ್ರು, ನಾನೇನು ಬೇಡ ಬಜಿ ನೀನು ಬಂದು ಚೆನ್ನಾಗಿದೆ ಅಂತೇಳಿ ಏನು ಮಾಡೋಕ್ಕೋದ್ರು, ಏನು ಬೇಡ ಅಂತ ಫ್ರೆಂಡ್ಲಿ ಹೇಳಿದೆ. ನಾನು ಟ್ರೈಲರ್ ಎಲ್ಲ ಕಳಿಸಿದೆ. ನಿಮಗೆ ವಿಜಯ್ ಸಪೋರ್ಟ್ ಮಾಡೋರೆ, ರವಿ ಸರ್ ಮಾಡೋರೆ, ಈಗ ಇಷ್ಟೊಂದು ತಾರಗಳಾಗಿ ಇಷ್ಟೆಲ್ಲ ನಾನೇನು ಮಾಡೋಕು ಅಂತ ನನಗೆ ಗೊತ್ತಿಲ್ಲ. ನನಗೆ ಇವತ್ತಿನ ಒಬ್ಬ ದೊಡ್ಡ ನನ್ನ ಬ್ಯಾನರ್ ನಟ ಬೇರೆ ಲೆವೆಲಿರೋದು ಕೂತ್ಕೊಂಡು ನಮಗೋಸ್ಕರ ಒಂದು 3 ಕೋಟಿ ಜನಕ್ಕೆ ಜಿಯೋ ಆ್ಯಪ್ನಲ್ಲಿ ಟ್ರೈಲರ್ ಕಳಿಸಿದ್ರು. ಫಸ್ಟ್ ಟೈಮ್ ಅವ್ರು ನನ್ನ ಹೆಸರು ಹೇಳಬೇಡ ಅಂದರು. ಸಿನಿಮಾಗೆ ನಾನು ಸಪೋರ್ಟ್, ನೀನು ವಿಜಯ್ ಮಾಡೋರು ಎಲ್ಲ ಮಾಡೋರು, ಇಷ್ಟು ಚೆನ್ನಾಗಿ ಸಪೋರ್ಟ್ ನಾನೇ ಮಾಡಬೇಕು ಅಂತೇಳಿ ನೀನು ಬೇಕು. ನಾಳೆ ಒಂದು ಸ್ಟಾಲಲ್ಲಿ ಹಾಕೋದಕ್ಕೆ ನಾಳೆಯಿಂದ 1 ವಾರ ಕಂಟಿನ್ಯೂ ಎಲ್ಲೂ ಯಾರೇ ಬಿಲ್ ಮಾಡೋರು ಮಾಡ್ತಾ ಬರಬೇಕು. ಆ ಥರ ಮಾಡ್ಕೊಂಡಿದ್ರೆ ಒಬ್ಬ ಇವತ್ತು ಆ ದೊಡ್ಡ ನಟರು ನಮಗೆ ತುಂಬ ಸಪೋರ್ಟ್. ಈ ಸಿನಿಮಾಗೆ ಪ್ರತಿಯೊಬ್ಬರು ಮಾಡಿಕೊಡ್ತಾವ್ರೆ. ಈ ಸಿನಿಮಾನ ಗೆಲ್ಲುತ್ತೆ, ಒಳ್ಳೆ ಕಂಟೆಂಟ್ ಮಾಡಿ ನಮ್ಮ ಡೈರೆಕ್ಟ್ರು ನಮಗೆಲ್ಲಕ್ಕಿಂತ ಮುಂಚೆ ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿಕೊಟ್ರೆ ಈ ಸಿನಿಮಾ ಗೆಲ್ಲೇಬೇಕು. ನಮ್ಗೆ ಇನ್ನೊಂದು ಏನಂದರೆ ಒಳ್ಳೊಳ್ಳೆ ಸಿನಿಮಾ ಅಂತೂ ಜನ ಬರೋಲ್ಲ. ಅದಕ್ಕೆ ನಮ್ಮ ವಿಜಯ್ ಇರೋದ್ರಿಂದ 100ಕ್ಕೆ 100 ಜನ ತುಂಬ್ತಾರೆ. ಕತೆ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ, ನಿರ್ದೇಶಕ ಚೆನ್ನಾಗಿ ಮಾಡಿಕೊಟ್ರೆ. ನಮಗೆ ನವಂಬರ್ ತಿಂಗಳು ಲಕ್ಕಿ ತಿಂಗಳು. ನವಂಬರ್ 1 ನಾನು ರಾಜಾವಲಿ ಮಾಡಿದ್ದೆ. ಅದೇ ನವಂಬರ್ 21 ದಾಸ ಮಾಡಿದರು. ನಮಗೆ ನವಂಬರ್ 1 ಲಕ್ಕಿ ತಿಂಗಳು. ಅದೇ ಥರ ಈ ಸಿನಿಮಾ ನಮ್ಮದು ಸ್ಯಾಂಡಲ್ವುಡ್ ಸಲ ಸಪೋರ್ಟ್ ಮಾಡಿದ್ರಿಂದ ಎಲ್ಲರಿಗೂ ಹೋಗಿ ನೀವು ಮಾರ್ದ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಮತ್ತು ಯಾಕಂದರೆ ಕಂಟೆಂಟ್ ಇಸ್ ವೆರಿ ಗುಡ್, ಸ್ಟ್ರಾಂಗ್. ಇವತ್ತು ಕಂಟೆಂಟೇ ನಮ್ಮ ಸಿನಿಮಾಗೆ ಬಂಡವಾಳ. ಯಾರೇನೇ ಮಾಡಲಿ, ಯಾವ ಎಕ್ಸ್ಪೆಕ್ಟ್ ಮಾಡಲಿ ಮಾಡ್ತಿರ್ತಾರೆ, ಕಂಟೆಂಟ್ ಇದ್ದರೆ ಮಾತ್ರ ಚೆನ್ನಾಗಿ ಹೋಗುತ್ತೆ.
ಅದು ಕಂಟೆಂಟ್ ನಮ್ಮಲ್ಲಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ದಯವಿಟ್ಟು ನಮಗೆ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.